ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು BN Row. ದಿಸ್ ಇಸ್ ಚರಣ್. ನಾವು ಅನಾಲಿಸಿಸ್ ಏನು ಮಾಡಿದ್ವಿ, ಇವತ್ತು ಅನಾಲಿಸಿಸ್ ವರ್ಕ್ ಆಗಿದೆಯಾ ಇಲ್ವಾ, ಅದ್ರ ಪ್ರಕಾರ ಫಾಲೋ ಮಾಡಿದವ್ರಿಗೆ ಪ್ರಾಫಿಟ್ ಬಂದಿದೆಯಾ ಲಾಸ್ ಬಂದಿದೆಯಾ ಒಂದ್ಸಲಿ ನೋಡೋಣ. ಪ್ಲಸ್ ನಮ್ಮ ಲೆವೆಲ್ಸು ನಮ್ಮ ವ್ಯೂ ಯಾವ ಥರ ವರ್ಕ್ ಆಗಿದೆ ಒಂದ್ಸಲಿ ಚೆಕ್ ಮಾಡೋಣ. ನೋಡ್ಕೊಳ್ಳಿ ಅನಾಲಿಸಿಸ್ ಒಂದ್ಸಲಿ ಯೂಟ್ಯೂಬಲ್ಲಿ ಇರುತ್ತೆ, ನೀವು ಹೋಗಿ ಪ್ಲೇ ಮಾಡಿ ನೋಡ್ಕೋಬೋದು. ಪ್ಲೇ ಮಾಡಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಇದು ನಿನ್ನೆ ಮಾಡೋ ಅನಾಲಿಸಿಸ್ ವಿಡಿಯೋ. ಬ್ಯಾಂಕ್ ನಿಫ್ಟಿನ ಕ್ಲಿಯರಾಗಿ ಅವಾಯ್ಡ್ ಮಾಡಿ ಅಂತ ಹೇಳಿದ್ದೆ, ಕೇಳಿಸ್ಕೊಳ್ಳಿ ಇಲ್ಲೊಂದ್ಸಲಿ ಮಾಡಬೇಕು. ಅದಕ್ಕೆ ಬ್ಯಾಂಕ್ ನಿಫ್ಟಿನ ಅವಾಯ್ಡ್ ಮಾಡಿ. ಓಕೆ, ಬ್ಯಾಂಕ್ ನಿಫ್ಟಿನ ಆದಷ್ಟು ಅವಾಯ್ಡ್ ಮಾಡಿ. ಇಲ್ಲೊಂದು ರಿಜೆಕ್ಷನ್ ಕ್ಯಾಂಡಲ್ ಬಂದಿದೆಯಾ ಅಂದರೆ ಸೆಲ್ಲಿಂಗ್ ಕಡೆ ಪ್ಲ್ಯಾನ್ ಮಾಡ್ಕೋಬೋದು. ಅದು ಕೂಡ ನಿಮ್ಮ ಅನಾಲಿಸಿಸ್ ನೋಡಿಕೊಂಡು ಸೆಲ್ಲಿಂಗ್ ಕಡೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಇದು ಬ್ಯಾಂಕ್ ನಿಫ್ಟಿಯಲ್ಲಿ. ನಿಫ್ಟಿ ನೋಡೋದಾದರೆ ಇದು ನಿಫ್ಟಿ. ಈಗ ನೀವು ಬ್ಯಾಂಕ್ ನಿಫ್ಟಿಯಲ್ಲಿ ನೋಡಿಕೊಂಡ್ರೆ 30 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು. ನೆನ್ನೆ ಎಲ್ಲ ಮೊನ್ನೆ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ಕೌಟ್ ಯಾವ ಥರ ಟ್ರೇಡ್ ಮಾಡಬೇಕು, ಲೆವೆಲ್ಸ್ ಹತ್ರ, ಸಪೋರ್ಟ್ ರೆಸಿಸ್ಟೆನ್ಸ್ ಹತ್ರ ಅಂತ. ಒಂದ್ಸಲಿ ನೋಡಿ, ಅದನ್ನು ನೋಡಿ. ರೆಸಿಸ್ಟೆನ್ಸ್ ಮೇಲೆ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು, ರೀಟ್ರೆಸ್ ಮಾಡಿ ಅದು ರೈ ಕ್ರಾಸ್ ಆಗಬೇಕು. ಆವಾಗ ನೀವು ಬೈ ಪ್ಲಾನ್ ಮಾಡಿಕೊಂಡ್ರೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡ್ತಾ ಹೋದರೆ ಈ ಗ್ಯಾಪ್ ಫಿಲ್ ಆದರೆ, ಯಾಕಂದರೆ ಬ್ಯಾಂಕ್ ನಿಫ್ಟಿ ಇದ್ರ ಲೋ, ಇಲ್ಲೊಂದು ರೆಡ್ ಕಲರ್ ಲೈನ್ ಇದೆಯಲ್ಲ, ಇದ್ರ ಲೋ ಬ್ರೇಕ್ ಆಗಿ ಒಂದು ಕ್ಯಾಂಡಲ್ ಕ್ಲೋಸ್ ಆದರೆ ಸೆಲ್ಲಿಂಗ್ ಕಡೆ ಪ್ಲಾನ್ ಮಾಡ್ಕೋಬೋದು. ಕೇಳಿಸ್ಕೊಂಡ್ರಲ್ವಾ, ಬ್ಯಾಂಕ್ ನಿಫ್ಟಿ ಅನ್ನೋದು ಆಲ್ ಟೈಮ್ ಹೈ ಇದೆ. ರಿಜೆಕ್ಷನ್ ಬಂದರೆ ಸೆಲ್ಲಿಂಗ್ ಪ್ಲಾನ್ ಮಾಡ್ಕೋಬೋದು. ಕಂಪ್ಲೀಟಾಗಿ ಅವಾಯ್ಡ್ ಮಾಡಿಬಿಡಿ ನೀವು ಬ್ಯಾಂಕ್ ನಿಫ್ಟಿನ ಅಂತ ಹೇಳಿದ್ದೆ. ನಿಫ್ಟಿಯಲ್ಲಿ ಇಲ್ಲಿ ಮಾರ್ಕ್ ಮಾಡಿ ತೋರಿಸಿದ್ದೀನಿ ನೋಡಿ, 26,016. ಇದ್ರ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ ಸೇಮ್ ಡ್ರಾಯಿಂಗ್, ಇದು ನೆನ್ನೆ ಬರೆದಿರೋ ಡ್ರಾಯಿಂಗ್. ನಾನೀಗ ಇದನ್ನೇ ಕಟ್ ಮಾಡಿ ತಮ್ಲೇನ್ ಹಾಕ್ಕೋಬೋದು, ಬಟ್ ಇವಾಗ ಆ ಥರ ಆಗ್ತಾಯಿಲ್ಲ. ಓಕೆ, ನೋಡ್ಕೊಳ್ಳಿ. ಇದ್ರ ಕೆಳಗಡೆ ಬಂದರೆ ಸೆಲ್ಲಿಂಗ್ ಪ್ಲಾನ್ ಮಾಡ್ಕೋಬೋದು ಅಂತ. ಇದು ಬಂದಿದೆಯಾ ಇಲ್ಲ ಲೈವಲ್ಲಿ ಅಂತ ನಾನು ತೋರಿಸ್ತೀನಿ ನೋಡಿ. ಟೆಲಿಗ್ರಾಮಲ್ಲಿ ಏನೋ ಅಪ್ಡೇಟ್ಸ್ ಇತ್ತು ನಾನು ಹೇಳ್ತೀನಿ ಆಮೇಲೆ. ಇದು ಬ್ಯಾಂಕ್ ನಿಫ್ಟಿ ಅವಾಯ್ಡ್ ಮಾಡಿದ್ವಿ, ಏನು ಮೊಮೆಂಟಮ್ ಇಲ್ಲ, ರೈಟ್? ಇಲ್ಲೇ ಇದೆ ಮಾರ್ಕೆಟ್. ಇದರಲ್ಲಿ ಏನು ಆಪ್ಷನ್ ಬೈಯಿಂಗ್ ಮಾಡಿದ್ರೆ ಏನು ಬಂದಿರುತ್ತೆ ಅಂತ ಮಾಡಿದವ್ರಿಗೆ ಗೊತ್ತಿರುತ್ತೆ. ನಿಫ್ಟಿ ಸೇಮ್ ಲೆವೆಲ್ಸ್ ನೆನ್ಪಿಟ್ಕೊಂಡಿರಲ್ಲ, ಸೇಮ್ ಡ್ರಾಯಿಂಗ್, ಸೇಮ್ ಲೆವೆಲ್. ಆ ಕ್ಯಾಂಡಲ್ ಕೂಡ ಚೇಂಜ್ ಮಾಡಿಲ್ಲ. 20,216. ಇದ್ರ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆದರೆ ಸೆಲ್ಲಿಂಗ್ ಕಡೆ ಪ್ಲ್ಯಾನ್ ಮಾಡ್ಕೋಬೋದು ಅಂತ. ನೋಡಿ, ಇದು ಸೆಲ್ಲಿಂಗ್ ಕಡೆ ಪ್ಲ್ಯಾನ್ ಮಾಡ್ಕೋಬೋದು ಅಂತ. ಇವಾಗ ಇದರಲ್ಲಿ ಸೆಲ್ಲಿಂಗ್ ಮಾಡಿದ್ದೀವಿ ನಾವು, ಕಂಪ್ಲೀಟ್ ಸೆಲ್ಲಿಂಗ್ ಮಾಡಿದ್ವಿ. ಎಷ್ಟು ಪ್ರಾಫಿಟ್ ಬಂದಿದೆ ಅನ್ನೋದು, ಎಷ್ಟು ಮೊಮೆಂಟಮ್ ಬಂದಿದೆ ಅನ್ನೋದು ನೀವು ನೋಡ್ಕೋಬೋದು. ಒಂದು ಸಲ ತೋರಿಸ್ತೀನಿ ನೋಡಿ ನಾನು. ಇದು ಟೆಲಿಗ್ರಾಮಲ್ಲಿ ಇರೋರು ಗೊತ್ತಿರುತ್ತೆ, ಅಪ್ಡೇಟ್ ಇತ್ತು. ಅಪ್ಡೇಟ್ ಆದಮೇಲೆ ಪ್ರೈಸ್ ಚಾರ್ಟಲ್ಲಿ ಎಂಟ್ರಿ ಚಾರ್ಟ್. ಓಕೆ, 26,350 ಎಂಟ್ರಿ. ಇದು ನನ್ನ ವ್ಯೂ ಮಾತ್ರ, ಇದು ಯಾವುದೇ ರೀತಿ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ, ನನ್ನ ವ್ಯೂ ತೋರಿಸ್ತಾ ಇದ್ದೀನಿ ಅಷ್ಟೇ. ಓಕೆ, ಇದು 360ಗೆ ಎಂಟ್ರಿ ಹಾಕ್ಕೊಂಡಿದ್ದೆ, ನಾನು ಪ್ಲ್ಯಾನ್ ಮಾಡಿದ್ದೆ. 400ವರೆಗೂ ಟಾರ್ಗೆಟ್ ಮಾಡಿದ್ದೆ. ಅದು ಎಲ್ಲರಿಗೂ ಬಂದಿದೆ ಅಂತ ನೀವು ನೋಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದು ಚಾರ್ಟ್ ವರ್ಕ್ ಆಗಿರೋ ವಿಧಾನ. ಇವತ್ತು ಲೈವ್ ಮಾರ್ಕೆಟ್ ಇದು. ಅದಾದಮೇಲೆ ನೋಡಿ, ಇದು 360 ಎಂಟ್ರಿ ತಗೊಂಡಿದ್ದೆ. 380, 400, 420, 440, ಇನ್ನೂ ಒಂದಿರಬೇಕು. ಟಾರ್ಗೆಟ್ 5 ರೀಚ್ಡ್. ಟಾರ್ಗೆಟ್ 6, 7ವರೆಗೂ ಹೋಗಿದೆ. ನಾವು ಇಲ್ಲಿವರೆಗೂ ಟ್ರೇಡ್ ಹೋಲ್ಡಲ್ಲಿತ್ತು ನಮ್ಮದು. ಓಕೆ, ಟಾರ್ಗೆಟ್ 5 ಕ್ಲಿಯರಾಗಿ ನೋಡ್ಕೋಬೋದು. 360 ಮುಂಚೆ ಎಂಟ್ರಿ ಬರೋಕ್ಕಿಂತ ಮುಂಚೆ ಪ್ರೈಸ್ ಚಾರ್ಟ್ ಹಾಕಿದ್ದೆ. ಇಲ್ಲಿ ಟಾರ್ಗೆಟ್ 5. ಓಕೆ, ಇಷ್ಟು ಪ್ರಾಫಿಟ್ ಕ್ಯಾಚ್ ಆಗಿದೆ. ಆಲ್ಮೋಸ್ಟ್ 140-150 ಪಾಯಿಂಟ್ಸ್ ನಿಫ್ಟಿಯಲ್ಲಿ. ಒಂದು ಲಾಟಿಗೆ ಹತ್ರ 10,000 ಪ್ರಾಫಿಟು ಆಗಿರುತ್ತೆ ಯಾರಾದರೂ ಫುಲ್ ಕ್ಯಾಚ್ ಮಾಡಿದರೆ. ಓಕೆ, ಬಟ್ ನಾವು ಟಾರ್ಗೆಟ್ 5ವರೆಗೂ ಹೋಲ್ಡ್ ಮಾಡಿದ್ವಿ, ಇಷ್ಟು ಪ್ರಾಫಿಟ್ ಆಗಿದೆ. ಓಕೆ, ಇದು ಇವತ್ತು ನಮ್ಮ ಅನಾಲಿಸಿಸ್ ಟ್ರೇಡ್ ವರ್ಕ್ ಆಗಿರೋ ವಿಧಾನ. ಈಗ ನಾಳೆ ಏನು ಮಾಡಬೇಕು? ನಾಳೆ ಬ್ಯಾಂಕ್ ನಿಫ್ಟಿ ಸೇಮ್ ಲೆವೆಲ್ಸ್ ನೋಡ್ಕೊಳ್ಳಿ, ಏನೂ ಚೇಂಜಸ್ ಆಗಲ್ಲ ಲೆವೆಲ್ಸಲ್ಲಿ. ಯಾಕಂದರೆ ಬ್ಯಾಂಕ್ ನಿಫ್ಟಿ ಅನ್ನೋದು ಆಲ್ ಟೈಮ್ ಹೈ ಹತ್ರ ಇದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಕರೆಕ್ಷನ್ ಬಂದಮೇಲೆ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ಫಸ್ಟ್ ಹಾಫ್ ಮೇಲೆ ಹೋಗಿದೆ ಅಂದರೆ ಸೆಕೆಂಡ್ ಹಾಫಲ್ಲಿ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ಬಿಕಾಸ್ ನೆಕ್ಸ್ಟ್ 2 ಡೇಸ್ ಹಾಲಿಡೇಸ್ ಇದೆ. ಮಾರ್ಕೆಟ್ ಆಲ್ ಟೈಮ್ ಹೈ ಹತ್ರ ರೆಸಿಸ್ಟೆನ್ಸ್ ಹತ್ರ ಸೆಕೆಂಡ್ ಟೈಮ್ ಹೋಗುತ್ತೆ. ಫಸ್ಟ್ ಹಾಫ್ ಮೇಲೆ ಹೋಗಿದೆ ಅಂದರೆ ಲಾಸ್ಟ್ ಸೆಕೆಂಡ್ ಹಾಫಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬರೋ ಚಾನ್ಸಸ್ ಇದೆ. ಬಿಕಾಸ್ ಇಷ್ಟು ಆಲ್ ಟೈಮ್ ಹೈಯಲ್ಲಿರುವಾಗ ಪೊಸಿಷನ್ಸ್ ಯಾರು ಕ್ಯಾರಿ ಮಾಡಲ್ಲ, ಅವ್ರು ಬುಕ್ ಮಾಡ್ಕೊಂಡ್ರೆ ಮಾರ್ಕೆಟ್ ಫಾಲ್ ಆಗೋ ಚಾನ್ಸ್ ಇರುತ್ತೆ ಸೆಕೆಂಡ್ ಹಾಫಲ್ಲಿ. ಇದು ನೋಡ್ಕೊಳ್ಳಿ, ಇದು ಬ್ಯಾಂಕ್ ನಿಫ್ಟಿ. ನಿಫ್ಟಿ ಅನಾಲಿಸಿಸ್ ಹೇಳೋದಕ್ಕಿಂತ ಮುಂಚೆ ಯಾರಾದರೂ ಟೆಲಿಗ್ರಾಮ್ಗೆ ಜಾಯ್ನ್ ಆಗಬೇಕು ಅಂದರೆ ಯೂಟ್ಯೂಬ್ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರುತ್ತೆ. ಇವಾಗ ನೋಡಿದ್ರಲ್ಲ, ಆ ಥರ ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತೀನಿ ನಾನು. ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ನೋಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಅದು ಕೂಡ ಎಜುಕೇಷನಲ್ ಪರ್ಪಸ್. ನಾನು ವ್ಯೂ ಶೇರ್ ಮಾಡ್ತೀನಿ ಅಲ್ಲಿ ಲೈವ್ ನಡೆಯುವಾಗ, ಹೆಲ್ಪ್ ಆಗ್ಬೋದೇನು ನೋಡಿ. ಓಕೆ, ನಿಫ್ಟಿ ನೋಡ್ಕೊಳ್ಳಿ. ಈಗ ಅನಾಲಿಸಿಸಲ್ಲಿ
ಇದನ್ನು ಟ್ರೆಂಡ್ ಲೈನ್ ಹಾಕಿರ್ತಾರೆ, ಸುಮಾರು ಜನ ಟ್ರೆಂಡ್ ಲೈನ್ ಹಾಕಿ ಇದು ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಯಿತು, ಬೈ ಮಾಡ್ತೀನಿ, ಮಾರ್ಕೆಟ್ ಮೇಲೆ ಹೋಗುತ್ತೆ, ಮಾಡಿ ನೋಡಿ ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ಓಕೆ, ನಿಫ್ಟಿ ಇದು ಟ್ರೆಂಡ್ ಲೈನ್ ಬ್ರೇಕ್ ಆಯ್ತು ಅಂತ ಬೈ ಮಾಡಿದ್ರೆ ಅದರ ಅವ್ರವ್ರ ಅನಾಲಿಸಿಸ್ ನಾವೇನು ಹೇಳಕ್ಕೆ ಬರಲ್ಲ. ಅದು ನನ್ನ ವ್ಯೂ ಕರೆಕ್ಷನ್ ಬಂದಮೇಲೆ ಇಲ್ಲಿ 50 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿ ಇಲ್ಲಿಂದ ಬೈಯಿಂಗ್ ಪ್ಲಾನ್ ಮಾಡ್ತೀನಿ ನಾನು. ಓಕೆ, ನಿಫ್ಟಿ ಒಂದು ಬೈಯಿಂಗ್ ಒಂದೇ ಮಾಡ್ತೀನಿ ಈ ಲೆವೆಲಿಂದ. ಸೆಲ್ಲಿಂಗ್ ಮಾಡ್ಬೇಕಂದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ ಮಾಡ್ತೀನಿ, ಯಾಕಂದರೆ ಆಲ್ ಟೈಮ್ ಹೈ ಹತ್ರ ಇದೆ. ರೆಸಿಸ್ಟೆನ್ಸ್ ಝೋನ್ ಹತ್ರ ಬ್ಯಾಂಕ್ ನಿಫ್ಟಿ ಇದೆ, ಅದಕ್ಕೆ ಸೆಲ್ಲಿಂಗ್ ಪ್ಲಾನ್ ಮಾಡ್ತೀನಿ. ಸಪೋರ್ಟ್ ಝೋನ್ ಹತ್ರ ನಿಫ್ಟಿ ಇದೆ, ಅದಕ್ಕೆ ಬೈಯಿಂಗ್ ಪ್ಲಾನ್ ಮಾಡ್ತೀನಿ. ಓಕೆ, ಎರಡು ಆಪೋಸಿಟ್ ಡೈರೆಕ್ಷನ್ ಮಾಡ್ಬೋದಾ ಅಂದರೆ ನೋಡೋಣ, ನಮ್ಗೆ ಯಾವ್ದ್ರಲ್ಲಿ ಚಾನ್ಸ್ ಸಿಕ್ಕಿದ್ರೆ, ಯಾವ್ದ್ರಲ್ಲಿ ನಮ್ಮ ಪ್ಯಾಟ್ರನ್ಸ್, ಐ ಹ್ಯಾವ್ ಮೈ ಓನ್ ಪ್ಯಾಟ್ರನ್ಸ್, ಅದು ಕ್ರಿಯೇಟ್ ಆದರೆ ನಾನು ಅದ್ರ ಕಡೆ ಫೋಕಸ್ ಮಾಡ್ತೀನಿ. ಓಕೆ, ಇದು ನಿಫ್ಟಿ ಲೆವೆಲ್ಸ್, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಈ ಲೆವೆಲ್ಸ್ ಆಗಲಿ ಅನಾಲಿಸಿಸ್ ಆಗಲಿ ನಾನು ಏನು ಹೇಳ್ತೀನಿ, ದಿಸ್ ಈಸ್ ಆಲ್ ಓನ್ಲಿ ಪ್ಯೂರ್ಲಿ ಎಜುಕೇಷನಲ್ ಪರ್ಪಸ್. ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಅಲ್ಲ. ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ನೋಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನಾಳೆ. ಇದು ಬ್ಯಾಂಕ್ ನಿಫ್ಟಿ, ಇದು ನಿಫ್ಟಿ ಲೆವೆಲ್ಸ್. ಓಕೆ, ಸಾರಿ ನಾಳೆ ಎಲ್ಲ, ಸಿಗೋಣ ಮಂಡೇ. ಓಕೆ, ಬಾಯ್.